ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಊರಿಗೆ ಹೋಗಿದ್ನಲ್ವಾ, ಅದು ಕಂಟಿನ್ಯೂಷನ್ ಬ್ಲಾಗು. ಫ್ರೆಂಡ್ಸ್, ಈ ವಿಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನೋಡ್ತಾ ಇದ್ದೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಶಾವಿಗೆ ಉಪ್ಪಿಟ್ಟು ಮಾಡೋಣ ಅಂಥೇಳಿ ಮಾರ್ನಿಂಗ್ ಟಿಫನ್ಗೆ ನಾನಿಲ್ಲಿ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ನೌಕಲು, ಕ್ಯಾರೆಟು, ಬೀನ್ಸು ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಶಾವಿಗೆ ಇರುತ್ತಲ್ವಾ, ಅದು ಕೂಡ ಹುರಿದು ಇಟ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಶಾವಿಗೆ ಹುರಿದು ಇಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ 2 ಗಡ್ಡೆನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, 1 ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ. ಇನ್ನು ಎಲ್ಲ ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ಸ್ಟವ್ ಮೇಲೆ ನಮ್ಮ ಅತ್ತೆಗೆ ಅಂತೇಳಿ ಮುದ್ದೆಗೆ ಇಟ್ಟಿದ್ದೀನಿ. ಅವರು ಶಾವಿಗೆ ಉಪ್ಪಿಟ್ಟೆಲ್ಲ ತಿನ್ನಲ್ಲ, ಸೊ ಅದಕ್ಕೋಸ್ಕರ ಅವರಿಗೆ ಅಂತೇಳಿ ಒಂದು ಮುದ್ದೆ ಮಾಡ್ತಾಯಿದ್ದೀನಿ ಚಿಕ್ಕದಾಗಿ. ಇನ್ನು ಒಂದು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡ್ಬಿಟ್ಟು ಅದಕ್ಕೆ ಒಂದು 2-3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ 1 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಿಟಪಟ ಆದಮೇಲೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಸಣ್ಣ ಸಣ್ಣದಾಗಿ, ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಚೆನ್ನಾಗಿ ಹುರಿದಾದ್ಮೇಲೆ ಈಗ ಹಸಿ ವಾಸನೆ ಹೋಗೋವರೆಗೂ ಹುರ್ಕೋಬೇಕು ಈರುಳ್ಳಿ. ಅದಾದ ನಂತರ ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕೋಕ್ಕೆ ಮುಂಚೆನೇ ಹಾಕ್ಕೋಬೋದು. ನನಗಿಲ್ಲಿ ಘಾಟು ಅಂತ ಹೇಳ್ಬಿಟ್ಟು ಈರುಳ್ಳಿ ಹಾಕಿದ್ಮೇಲೆ ಹಾಕ್ಕೊಂಡಿದ್ದೀನಿ. ಹಾಗೆ ಹಸಿ ಕರಿಬೇವನ್ನ ಕೂಡ ಹಾಕ್ಕೊಂಡಿದ್ದೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು 1 ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ಹಾಕಿಬಿಟ್ಟು ಸಾಫ್ಟಾಗಿ ಫ್ರೈ ಆಗೋವರೆಗೂ ನಾವು ಹುರ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ಅದಾದ ನಂತರ ನೋಡಿ, ಈಗ ತರಕಾರಿ ಹೆಚ್ಚಿಟ್ಕೊಂಡಿದ್ನಲ್ವ ಚೆನ್ನಾಗಿ ತೊಳೆದ್ಬಿಟ್ಟು ಹಾಕ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಎಣ್ಣೆಯಲ್ಲಿ. ನೀರು ಹಾಕ್ದೇ ತರಕಾರಿ ಎಲ್ಲ ಬೆಂದಿರಬೇಕು, ಆ ಮಟ್ಟಿಗೆ ನಾವು ಹುರ್ಕೋಬೇಕಾಗುತ್ತೆ. ಯಾಕಂದರೆ ಶಾವಿಗೆ ಉಪ್ಪಿಟ್ಟು ಬೇಗನೆ ಆಗಿಬಿಡುತ್ತೆ, ಅದಕ್ಕೋಸ್ಕರ ಎಣ್ಣೆಯಲ್ಲಿ ಚೆನ್ನಾಗಿ ತರಕಾರಿ ಎಲ್ಲ ಬೆಂದ್ಕೊಂಡ್ರೆ ಈಸಿಯಾಗಿ ಆಗಿಬಿಡುತ್ತೆ ಅಂಥೇಳಿ ಈಗ ಒಂದು ಪ್ಲೇಟ್ನ ಮುಚ್ಚಿಟ್ಟಿದ್ದೀನಿ. ಯಾಕಂದರೆ ತರಕಾರಿ ಬೇಗನೆ ಬೇಯುತ್ತೆ ಅನ್ನೋಕ್ಕೋಸ್ಕರ ಪ್ಲೇಟ್ ಈ ರೀತಿ ಮುಚ್ಚಿದ್ದೀನಿ. ನೋಡ್ತಾ ಇರ್ಬೋದು, ಈಗ ತರಕಾರಿ ಕಲರ್ ಎಲ್ಲ ಚೇಂಜ್ ಆಗಿದೆ ಅಲ್ವಾ, ಈ ರೀತಿ ಚೆನ್ನಾಗಿ ಚೇಂಜ್ ಆಗಿ ಬೆಂದಿರಬೇಕು ತರಕಾರಿ. ಸೊ ಅವಾಗ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ ಕೂಡ. ಇನ್ನು ಮಧ್ಯೆ ಮಧ್ಯೆ ಕಲಿಸ್ತಾ ಇರಬೇಕು, ಯಾಕೆಂದರೆ ಅಡಿಗೆ ಬಿಡುತ್ತೆ. ಯಾಕಂದರೆ ನೀರೆಲ್ಲ ಹಾಕಿರಲ್ವಲ್ಲ, ಅದಕ್ಕೋಸ್ಕರ ಅವಾಗವಾಗ ಕಲಿಸ್ತಾ ಇರಬೇಕು. ಈಗ ನೋಡ್ತಾ ಇರ್ಬೋದು, ತರಕಾರಿ ಒಂದು 80% ಅಷ್ಟು ಬೆಂದಿದೆ. ಈ ಟೈಮಲ್ಲಿ ನಾವು ನೀರನ್ನ ಹಾಕ್ಕೊಂಡಿದ್ದೀನಿ, ಒಂದು 2 ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಕೂಡ ಹಾಕಿದ್ದೀನಿ. ನೀರು ಚೆನ್ನಾಗಿ ಈ ರೀತಿ ಕುದಿಯೋವಾಗ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಲಾಸ್ಟಿಗೆ ಹಾಕ್ಕೋಬೋದು ಕೊತ್ತಂಬರಿ ಸೊಪ್ಪು, ಹಸಿ ವಾಸನೆ ಇರೋದ್ರಿಂದ ನನಗೆ ತಿನ್ನೋಕೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂಥೇಳಿ ಹೀಗೆ ಹಾಕಿದ್ದೀನಿ. ಈಗ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಬೆಂದಿದೆಯಾ ಇಲ್ವಾ ಅಂತ ತರಕಾರಿ ಮುಟ್ಟಿ ನೋಡ್ತಾ ಇದ್ದೀನಿ. ಚೆನ್ನಾಗಿ ಬೆಂದಿತ್ತು, ಅದಕ್ಕೋಸ್ಕರ ಈಗ ಹುರ್ಕೊಂಡಿದ್ವಲ್ಲ ಶಾವಿಗೆ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಇದು ಹಾಕುವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು, ಹಾಗೆ ಬಿಟ್ಟರೆ ಗಂಟೆಲ್ಲ ಕಟ್ಬಿಡುತ್ತೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಶಾವಿಗೆ ಹಾಕಿದ ತಕ್ಷಣ ನಾವು ಚೆನ್ನಾಗಿ ಈ ರೀತಿ ಕಲಿಸ್ತಾ ಇರಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ನೋಡ್ಕೋಬೇಕು. ಸಾಕಾಗಿಲ್ಲ ಅಂತ ಹೇಳಿದ್ರೆ ಹೀಗೆ ಹಾಕ್ಕೋಬೋದು. ಖಾರ ಕೂಡ ಸರಿಯಾಗಿದೆ ಇಲ್ವಾ ಅಂಥೇಳಿ ಎಲ್ಲ ಇವಾಗೆ ನೋಡ್ಕೋಬೇಕು, ಮತ್ತು ಹಾಕೋಕ್ಕಾಗಲ್ವಲ್ಲ. ಉಪ್ಪೆಲ್ಲ ಚೆನ್ನಾಗಿ ಆಗಿತ್ತು, ಖಾರ ಕೂಡ ಇತ್ತು. ಈಗ ನೋಡ್ತಾ ಇರ್ಬೋದು ಇನ್ಸ್ಟೆಂಟಾಗಿ ಶಾವಿಗೆ ಉಪ್ಪಿಟ್ಟು ಎಷ್ಟು ಚೆನ್ನಾಗಾಗಿದೆ ಅಂಥೇಳಿ. ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ, ಚೆನ್ನಾಗಿರುತ್ತೆ. ಹಾಗೆ ನಮ್ಮಮ್ಮ ಅವ್ರ ಊರಿಗೆ ಹೋದ್ಮೇಲೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಇದು ನಮ್ಮ ಮನೆ ದೇವರು, ಅದಕ್ಕೋಸ್ಕರ ಹೋಗಿ ಅವಾಗವಾಗ ಬರ್ತಾ ಇರ್ತೀನಿ. ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅದಾದ ನಂತರ ನಮ್ಮ ದೊಡ್ಡಪ್ಪ ಅವ್ರ ಊರಿಗೆ ಹೋಗಿದ್ದೆ ನಾನು. ಅಲ್ಲಿ ಕುರಿ ಸೆಡ್ಡೆಲ್ಲ ಹಾಕಿದ್ರು, ನೋಡ್ಕೊಬರೋಣ ಅಂತೇಳಿ ಹೋಗಿದ್ವಿ. ನೋಡ್ತಾ ಇರ್ಬೋದು ಅದಕ್ಕೆ ಹುಲ್ಲೆಲ್ಲ ಹಾಕಿದ್ದಾರೆ, ಗೌರ್ಮೆಂಟ್ ಹುಲ್ಲು ಅಂತ ಹೇಳ್ತಾರಲ್ವ, ಅದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದಾರೆ, ತಿಂತಾ ಇದೆ. ಕುರಿಗೆ ಹುರುಳಿ ಒಟ್ಟು ಬರುತ್ತಲ್ವಾ, ಅದನ್ನು ಕೂಡ ಹಾಕ್ತಾರೆ, ಮತ್ತು ಜೋಳನೂ ಕೂಡ ಹಾಕ್ತಾರಂತೆ. ಅದೆಲ್ಲ ತಿಳ್ಕೊಂಡು ಬಂದ್ವಿ, ಏನೆಲ್ಲ ಮೇವು ಹಾಕ್ತಾರೆ ಕುರಿಗೆ ಅಂತೇಳಿ, ಮತ್ತು ಎಷ್ಟು ತಿಂಗಳು ಸಾಕ್ತಾರೆ ಅಂತೇಳಿ ಕೂಡ ಕೇಳ್ಕೊಂಡ್ವಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಸೆಡ್ಡೆಲ್ಲ ಹಾಕಿದ್ದಾರೆ ಅಂತೇಳಿ. ಎಲ್ಲ ಅನುಕೂಲ ಎಲ್ಲ ಇಲ್ಲೇ ಇದೆ. ಸೊ ಅದಕ್ಕೆ ತೋಟದ ಸೆಡ್ ಹಾಕ್ಬಿಟ್ಟು ಈಗ ಮನೆ ಕೂಡ ಕಟ್ಟಕ್ಕೆ ರೆಡಿ ಮಾಡ್ತಾಯಿದ್ದಾರೆ ನಮ್ಮ ದೊಡ್ಡಪ್ಪ ಅವರು. ಕುರಿಗಳು ಒಂದು 20-30 ಇದೆ, ನಾನು ಕೌಂಟ್ ಮಾಡಿಲ್ಲ. ವಿಡಿಯೋ ತೆಗಿಯುವಾಗ ನೋಡ್ತಾ ಇರ್ಬೋದು ಕುರಿಗಳು ಎಷ್ಟು ಚೆನ್ನಾಗಿ ನೋಡ್ತಾ ಇದೆ ಅಂತೇಳಿ. ನಮ್ಮ ಮನೆಯವರು ವಿಚಾರಿಸ್ತಾ ಇದ್ದಾರೆ ನಮ್ಮ ದೊಡ್ಡಮ್ಮ ಹತ್ರ, ಏನೆಲ್ಲ ಹುಲ್ಲಾಕ್ತೀರಾ ಅಂತೇಳಿ, ನೀರೆಲ್ಲ ಹೇಗಿಡ್ತೀರಾ ಅಂತೇಳಿ. ಅಲ್ಲಿ ಒಂದು ಕಾಣಿಸ್ತಾ ಇರ್ಬೋದು ನಿಮಗೆ, ಬೌಲ್ ಇಟ್ಟಿದ್ದಾರಲ್ಲ ಪ್ಲಾಸ್ಟಿಕ್ಕು, ಸೊ ನೀರು ನೋಡಿ ತೋರಿಸ್ತಾ ಇದ್ದಾರೆ ನಮ್ಮ ದೊಡ್ಡಮ್ಮ ಇಟ್ಬಿಟ್ಟು.
ಇನ್ನು ಸುತ್ತೂರ ಬಂದು ಕಲ್ಲು ಹಾಕಿದ್ದಾರೆ, ಕಾಂಪೌಂಡ್ ಹಾಕ್ಬಿಟ್ಟು ಈಗ ಮನೆ ಆ ಕಡೆ ಕಟ್ಟಕ್ಕೆ ಅಂತೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಇದು ನೋಡ್ತಾ ಇರ್ಬೋದು ಕಟ್ ಮಾಡೋದು, ಹುಲ್ಲೆಲ್ಲ ಕಟ್ ಮಾಡೋದು, ಜೋಳದೆಲ್ಲ ಹುಲ್ಲು ಬರುತ್ತಲ್ವ, ಸೊ ಅದನ್ನು ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಹಾಕ್ತಾರೆ. ಎಲ್ಲೂ ಕರ್ಕೊಂಡು ಹೋಗಲ್ಲ ಮೇಯ್ಸಕ್ಕೆ, ಇಲ್ಲೇ ಸೆಡ್ಡಲ್ಲಿ ಕಟ್ ಹಾಕ್ಬಿಟ್ಟು ಅದಕ್ಕೆ ಹುಲ್ಲು ಹಾಕೋದಷ್ಟೇ, ಈಸಿ ಇರುತ್ತಲ್ವ, ಮತ್ತು ಲಾಭನೂ ಕೂಡ ಇರುತ್ತೆ. ಇನ್ನು ಈ ಕಡೆ ಪಾಯ ಹಾಕಿದಾರಲ್ವ, ಅದೆಲ್ಲ ನೋಡ್ತಾ ಇರ್ಬೋದು. ಈಗ ಮನೆ ಕಟ್ಟಕ್ಕೆ ಅಂತೇಳಿ ಪಾಯ ಹಾಕಿದ್ದಾರೆ. ಇನ್ನು ನಮ್ಮ ಅಣ್ಣ ಅವ್ರ ಮನೆ ಹತ್ರ ಬಂದೆ ಬೆಂಗಳೂರಲ್ಲಿ. ಸೊ ಅಲ್ಲಿ ಹಬ್ಬಕ್ಕೆಲ್ಲ ಊರಿಗೆ ಹೋಗಿದ್ವಲ್ಲ, ಬಟ್ಟೆ ಎಲ್ಲ ಜಾಸ್ತಿ ಇತ್ತು, ವಾಷಿಂಗ್ ಮಿಷನ್ಗೆ ಹಾಕ್ಬಿಟ್ಟು ಲಿಫ್ಟಲ್ಲೇ ಹೋಗಿ ಮೇಲೆ ಹಾಕ್ಬಿಟ್ಟು ಬಂದೆ. ಬಿಸಿಲು ಚೆನ್ನಾಗಿ ಬರ್ತೈತಲ್ಲ, ಬೇಗ ಒಣಗೋಗುತ್ತೆ ಅಂತೇಳಿ. ಇನ್ನು ಲಿಫ್ಟಲ್ಲಿ ಯಾರೋ ಹೋಗಿದ್ರು, ಅದಕ್ಕೋಸ್ಕರ ನಡ್ಕೊಂಡು ಬಂದೆ. ಇನ್ನು ಯಲಹಂಕಗೆ ನಮ್ಮ ಮನೆಗೆ ಬಂದುಬಿಟ್ಟೆ. ಸೊ ಅವತ್ತು ಸಾಯಂಕಾಲ ಬಂದಿದ್ದು, ಸೋಮವಾರ ಸಾಯಂಕಾಲ. ಇನ್ನು ಮನೆಯೆಲ್ಲ ಗುಡಿಸ್ಬಿಟ್ಟು ಒರೆಸಿ ಈಚೆ ಎಲ್ಲ ನೀರು ಹಾಕಿ ಒರೆಸ್ಬಿಟ್ಟು ರಂಗೋಲಿ ಹಾಕಿ ದೀಪ ಅಂಟಿಸಿದ್ದೀನಿ. ಯಾಕೆಂದರೆ ಕಾರ್ತಿಕ್ ಸೋಮವಾರ ಅಲ್ಲ, ಫಸ್ಟ್ ವಾರ ನಾನು ಮಾಡೋಕ್ಕಾಗಿಲ್ಲ, ಅಲ್ಲೇ ಇದ್ದೆ ಅಲ್ವಾ. ಇನ್ನು ಸೆಕೆಂಡ್ ವಾರನೂ ಕೂಡ ನಾನು ಇಲ್ಲೇ ಮಾಡ್ತಾಯಿದ್ದೀನಿ. ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿಕೊಂಡೆ ಸಿಂಪಲಾಗಿ. ಹೂವು ಕೂಡ ಇಟ್ಟಿಲ್ಲ ದೇವರಿಗೆ. ಇನ್ನು ಸೊಪ್ಪು ಸಾರು ಮತ್ತು ಮುದ್ದೆ ಮಾಡಿದ್ದೆ ಟಿಫನ್ಗೆ ಅಂತೇಳಿ. ನೋಡ್ತಾ ಇರ್ಬೋದು ಸಾಯಂಕಾಲ ಆಗಿಬಿಡ್ತು ನಾನು ಬರೋ ಅಷ್ಟಿಗೆ. ಹೂವು ಎಲ್ಲ ಇಟ್ಟಿಲ್ಲ, ಬರೀ ದೀಪ ಅಂಟಿಸ್ಬಿಟ್ಟು ಮಾಡಿದ್ದೀನಿ ಅಷ್ಟೇ. ಇನ್ನು ಮಾರ್ನಿಂಗ್ ಬಂದು ಟಿಫನ್ಗೆ ಅಂಥೇಳಿ ಪಾಸ್ತಾ ಮಾಡ್ತಾಯಿದ್ದೀನಿ. ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು, ಇಷ್ಟು ವರ್ಷಗಳಿಂದ ಪಾಸ್ತಾ ಮಾಡಿಲ್ಲ, ತಿಂದು ಇಲ್ಲ. ನೋಡೋಣ ಹೇಗಿರುತ್ತೆ ಅಂಥೇಳಿ ಒಂದು ಪ್ಯಾಕೆಟ್ ತಗೊಂಡು ಬಂದಿದ್ದೆ ಮಾಲ್ಗೆ ಹೋದಾಗ. ಈಗ ಮಾಡ್ತಾಯಿದ್ದೀನಿ, ಮಾಡೋಕ್ಕೂ ಬರಲಿಲ್ಲ, ಯೂಟ್ಯೂಬಲ್ಲಿ ನೋಡಿ ಮಾಡ್ತಾ ಇರೋದು, ಹಾಗೆ ಶೇರ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಅಷ್ಟೇ. ಈಗ ನೀರು ಹಾಕಿ ಒಂದು ಬೌಲ್ಗೆ ಅದಕ್ಕೆ ಕುದಿಯೋಕ್ಕೆ ಬಿಟ್ಟಿದ್ದೀನಿ, ಬೇಯಬೇಕು ಚೆನ್ನಾಗಿ ಪಾಸ್ತಾ. ಅದಕ್ಕೆ ಸಾಲ್ಟ್ ಕೂಡ ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು. ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಲಿಕ್ಕೆ ಬಿಟ್ಟಿದ್ದೀನಿ. ಈಗ ಬೆಂದಿದೆಯಾ ಇಲ್ವಾ ಅಂತೇಳಿ ನೋಡ್ತಾ ಇದ್ದೀನಿ. ಪಾಸ್ತಾ ನೋಡಿ ಒಂದು ಮುಟ್ಟಿ ನೋಡಿದ್ರೆ ಗೊತ್ತಾಗುತ್ತೆ ಬೆಂದಿದೆಯಾ ಇಲ್ವಾ ಅಂತೇಳಿ. ಈಗ ನೋಡ್ತಾ ಇದ್ದೀನಲ್ವಾ, ಈ ರೀತಿ ಮೆತ್ತಗಾದಾಗ, ಈ ರೀತಿ ಪ್ರೆಸ್ ಮಾಡಿದಾಗ 2 ಭಾಗ ಆಗಬೇಕು, ಆವಾಗ ಬೆಂದಿದೆ ಅಂತ ಅರ್ಥ. ಇದಕ್ಕೆ ಫಸ್ಟೇ ನಾವು ಸಾಲ್ಟ್ನ ಹಾಕ್ಕೊಂಡಿರಬೇಕು, ಇಲ್ಲಾಂದರೆ ಉಪ್ಪಿರಲ್ಲ, ಸಪ್ಪೆ ಸಪ್ಪೆ ಇರುತ್ತೆ, ಚೆನ್ನಾಗಿರಲ್ಲ. ಈಗ ಒಂದು ಬೌಲ್ ತಗೊಂಡು ಅದಕ್ಕೆ ನೀರೆಲ್ಲ ಬಗ್ಗಿಸ್ತಾ ಇದ್ದೀನಿ. ಈಗ ಬಸಿದ್ಬಿಟ್ಟು ನೀರೆಲ್ಲ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, 1 ಗಡ್ಡೆ ಹಸಿಮೆಣಸಿನ್ಕಾಯಿ, ತರಕಾರಿ ಕೂಡ ಹೆಚ್ಚಿಟ್ಕೊಂಡಿದ್ದೀನಿ, ಹಸಿ ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೊಟೊ ಒಂದು. ತರಕಾರಿ ಬಂದು ನಾವ್ಕೋಲು, ಕ್ಯಾರೆಟು, ಬೀನ್ಸು ಇದಿರಿ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಒಂದು ಕಡೆ ಇಟ್ಕೊಂಡು ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ಇದಕ್ಕೆ. ಈಗ ಆಯಿಲ್ ಚೆನ್ನಾಗಿ ಬಿಸಿ ಆದಮೇಲೆ ಸಾಸಿವೆ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಸಾಸಿವೆ ಚೆನ್ನಾಗಿ ಚಿಟಪಟ ಆದಮೇಲೆ ಈಗ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ಹಸಿಮೆಣ್ಸಿನ್ಕಾಯಿ ಎಣ್ಣೆಲಿ ಹಾಕಿದ ತಕ್ಷಣ ಈ ರೀತಿ ಬರುತ್ತೆ, ಆವಾಗ ಒಂದು ಪ್ಲೇಟ್ ಮುಚ್ಚಬೇಕು, ಇಲ್ಲಾಂದರೆ ಕಣ್ಣಿಗೆಲ್ಲ ಎಗರೋ ಚಾನ್ಸಸ್ ಇರುತ್ತೆ ಅಲ್ವಾ. ಹುಷಾರಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ನೋಡಿ, ಈರುಳ್ಳಿನ ಕೂಡ ಹಾಕ್ಕೊಂಡಿದ್ದೀನಿ, 1 ಗಡ್ಡೆ ಈರುಳ್ಳಿನ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡ್ರೆ. ಈಗ ಟೊಮೊಟೊನ ಕೂಡ ಹಾಕ್ಕೊಂಡಿದ್ದೀನಿ, ಇದು ಕೂಡ ಅಷ್ಟೇ ಹಸಿ ಸ್ಮೆಲ್ ಹೋಗೋವರೆಗೂ ಮೆತ್ತಿಗೆ ಸಾಫ್ಟ್ ಆಗಿರಬೇಕು, ಕಲರ್ ಚೇಂಜ್ ಆಗಿರಬೇಕು. ಆ ಟೈಮಲ್ಲಿ ನಾನು ತರಕಾರಿ ಹಾಕ್ಕೊತಾ ಇದ್ದೀನಿ. ಕ್ಯಾರೆಟು, ನಾವ್ಕೋಲು, ಬೀನ್ಸು, ಆಲೂಗಡ್ಡೆನೂ ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ನಿಮ್ಗೆ ಏನೆಲ್ಲ ಇಷ್ಟ ಆಗುತ್ತೆ, ಹಸಿ ಬಟಾಣಿ ಇದೆಲ್ಲ ಕೂಡ ಹಾಕ್ಕೋಬೋದು. ತರಕಾರಿ ನಮ್ಗೆ ಏನೆಲ್ಲ ಇಷ್ಟ ಆಗುತ್ತೆ ಅದೆಲ್ಲನೂ ಕೂಡ ಹಾಕ್ಕೋಬೋದು. ನಾನು ಇಷ್ಟೊಂದು ಹಾಕ್ಕೊಂಡಿದ್ದೀನಿ. ಇದು ಕೂಡ ಅಷ್ಟೇ ಚೆನ್ನಾಗಿ ಬೇಯ್ದಿರಬೇಕು, ಎಣ್ಣೆಯಲ್ಲಿ ನೀರು ಹಾಕ್ಕೊಂಡಿರೇ ಹಾಗೆ ಫ್ರೈ ಮಾಡ್ಕೊತಾ ಇದ್ದೀನಿ. ತರಕಾರಿ ಚೆನ್ನಾಗಿ ಬೇಯಲಿಕ್ಕೆ ಸಾಲ್ಟ್ನ ಕೂಡ ಹಾಕ್ಕೊತಾ ಇದ್ದೀನಿ. ಸಾಲ್ಟ್ ಹಾಕ್ಕೊಂಡ್ರೆ ಬೇಗ ಸಾಫ್ಟ್ ಆಗಿಬಿಡುತ್ತೆ ತರಕಾರಿ. ಈಗ ಸಾಫ್ಟ್ ಆದ ನಂತರ ನೋಡಿ, ಈಗ ಧನಿಯಾ ಪೌಡರ್ 1/2 ಟೇಬಲ್ ಸ್ಪೂನಷ್ಟು, ಗರಂ ಮಸಾಲ 1 ಟೇಬಲ್ ಸ್ಪೂನಷ್ಟು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸಾಸ್ ಎಲ್ಲ ಹಾಕ್ಕೋಬೋದು, ಟೊಮೊಟೊ ಸಾಸು ಮತ್ತು ಸೋಯಾ ಸಾಸ್ ಎಲ್ಲ ಹಾಕ್ಕೋಬೋದು. ನಾನು ಸಾಸುಗಳೇನು ಯೂಸ್ ಮಾಡ್ತಾ ಇಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಇದೆಲ್ಲ ಜಂಕ್ ಫುಡ್ ಅಲ್ವಾ, ನಾವು ಜಾಸ್ತಿ ಯೂಸ್ ಮಾಡಲ್ಲ. ಸೊ ಯಾವಾಗಾದರೂ ಅಷ್ಟೇ, ಇದು ಟ್ರೈ ಮಾಡಿಲ್ಲ ಅಂಥೇಳಿ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿತ್ತು ತಿನ್ನೋಕ್ಕೆ, ಬಟ್ ಜಾಸ್ತಿ ತಿನ್ನೋಕ್ಕಾಗ್ತಾ ಇದ್ದಿಲ್ಲ, ಒಂದು ಸ್ವಲ್ಪ ತಿನ್ಬೋದು ಅಷ್ಟೇ. ಈಗ ಪಾಸ್ತಾ ಎಲ್ಲ ನೀರೆಲ್ಲ ಡ್ರೈ ಮಾಡ್ಕೊಂಡ್ಮೇಲೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅಂದರೆ ಹುರ್ಕೋಬೇಕಾಗುತ್ತೆ ಎಣ್ಣೆಲಿ.
ಇದಕ್ಕೆ ಸಾಸ್ ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ನಾನು ಸಾಸ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ, ಏಕೆಂದರೆ ನಾನು ಸಾಸ್ ಎಲ್ಲ ಯೂಸ್ ಮಾಡೋದೇ ಇಲ್ಲ, ಅದಕ್ಕೋಸ್ಕರ ಹಾಗೆ ಮಾಡ್ಕೊತಾ ಇದ್ದೀನಿ ಪಾಸ್ತಾ. ಸೊ ಇದು ಜಂಕ್ ಫುಡ್ ಆಗಿರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ಪ್ಯಾಕೆಟ್ ಮೇಲೆ ಓದಿ ತಗೊಂಡು ಬಂದಿದ್ದೆ, ಇದು ಮೈದಾದಿಂದ ಮಾಡಿರೋದಲ್ಲ ಅಂತೆ, ಗೋಧಿ ಹಿಟ್ಟಿಂದ ಮಾಡಿರೋದು ಅಂತ ಹೇಳಿದ್ರು. ಅದು ಪ್ಯಾಕೆಟ್ ಮೇಲೆ ಹಾಕಿದ್ರು, ಅದಕ್ಕೋಸ್ಕರ ತಗೊಂಡಿದ್ದೆ. ನಾ ಪಾಸ್ತಾ ಎಲ್ಲ ರೆಡಿ ಆಯಿತು. ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ನೋಡ್ತಾ ಇರ್ಬೋದು, ಇದು ಬಿಸಿ ಬಿಸಿ ಇದ್ದಾಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ, ಸ್ವಲ್ಪ ತಣ್ಣಗಾದ್ಮೇಲೆ ಚೆನ್ನಾಗಿರಲ್ಲ. ಪ್ಯಾಕೆಟ್ ಮೇಲೆ ಹಾಕಿರ್ತಾರೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವಿ ಪಾಸ್ತಾಗೆ ಅಂತೇಳಿ, ಅಥವಾ ಮೈದಾದಿಂದ ಮಾಡಿದಾರಾ ಇಲ್ಲ ಗೋಧಿ ಹಿಟ್ಟಿಂದ ಮಾಡಿದಾರ, ಅದೆಲ್ಲ ನೋಡಿಕೊಂಡು ತಗೋಬೇಕಾಗುತ್ತೆ, ಏಕೆಂದರೆ ಚಿಕ್ಕ ಮಕ್ಕಳಿಗೆಲ್ಲ ಕೊಡ್ತೀವಲ್ಲ, ನೋಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಒತ್ತಿ. ನನ್ನ ಮುಂದಿನ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.